ಸಾರ್ವಜನಿಕರಿಗೂ ಮತ್ತು ವೇದಿಕೆಯಾದ ಗಣ್ಯರಿಗೆ ಮತ್ತು ಈ ಸಭೆಯನ್ನು ಆಯೋಜಿಸಿರತಕ್ಕಂಥ ನಯರಾ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ನನ್ನ ಧನ್ಯವಾದ ತಿಳಿಸುತ್ತಾ, ನಮ್ಮನ್ನು ಸಹ ಕರೆದು ಒಂದು 4 ಮಾತು ಟ್ರಾಫಿಕ್ ಸೇಫ್ಟಿ ಬಗ್ಗೆ ಹೇಳಲಿಕ್ಕೆ ಕರೆದಂಥ ನಯರಾ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ನನ್ನ ಧನ್ಯವಾದ ತಿಳಿಸುತ್ತಾ, ನಾವು ಪ್ರತಿ ವರ್ಷ ಅನ್ನೋದಕ್ಕಿಂತ ಪ್ರತಿ ದಿವಸವೂ ನಾವು ಟ್ರಾಫಿಕ್ ಸೇಫ್ಟಿ ಬಗ್ಗೆ ಹೇಳ್ತಲೇ ಇರ್ತೀವಿ. ಏನಂತ ಹೆಲ್ಮೆಟ್ ಹಾಕೊಳ್ಳಿ, ಮತ್ತು ಇನ್ಶೂರೆನ್ಸ್ ಮಾಡಿಸಿ, ಗಾಡಿಗೆ ವಾಹನ ಚಾಲನೆ ಮಾಡೋರು ಪರವಾನಗಿ ಮಾಡಿಸಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಯಾರೂ ಸಹ ಇಲ್ಲಿವರೆಗೂ ಮಾಡಲ್ಲ. ಮತ್ತು ಅಪ್ರಾಪ್ತ ಮಕ್ಕಳಿಗೆ ಬೈಕ್ಗಳು ಕೊಡಬೇಡಿ, ಎಲ್ಲ ಮಕ್ಕಳಿಗೆ ಬೈಕ್ ಕೊಟ್ಟು ಅದ್ರ ತಂದೆ ತಾಯಿ ಹಿಂದೆ ಕೂತಿರ್ತಾನೆ, ಮಕ್ಕಳು ಓಡಿಸ್ತಾ ಇರ್ತಾರೆ. ಅವನು ತೊಗೊಂಡೋಗಿ ಏನೋ ಹೆಚ್ಚು ಕಮ್ಮಿ ಆದರೆ ತಂದೆಗೂ ಏಟಾಗುತ್ತೆ, ಮಗನಿಗೂ ಏಟಾಗುತ್ತೆ, ಮಗನೇ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಪುತ್ರ ಶೋಕನೋ ಪುತ್ರಿ ಶೋಕನೋ ಅದು ನಿರಂತರ. ಮನುಷ್ಯನಿಗೆ ಏನಾರು ಸಂಪಾದನೆ ಮಾಡೋದು, ಮತ್ತೆ ಮಕ್ಕಳು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ವರ್ಷಕ್ಕೆ 2,000 ರೂಪಾಯಿ ಕಟ್ಟಿದ್ರೆ ಅದು 2 ಲಕ್ಷ ಆಗಲಿ 20 ಲಕ್ಷ ಆಗಲಿ ಆ ವಿಮಾ ಕಂಪ್ನಿ ಜವಾಬ್ದಾರಿ ತಗೋತದೆ. ಆದರೆ ಯಾರೂ ಸಹ ಅದನ್ನು ಮಾಡೋದಿಲ್ಲ. ಮತ್ತು ಹೆಲ್ಮೆಟ್ಟು, ನಾವು ಪ್ರತಿ ದಿವಸ ಹೆಲ್ಮೆಟ್ ಕೇಸ್ ಹಾಕ್ತೀವಿ. ನಾನು ತಲೆಗೆ ಹೆಲ್ಮೆಟ್ ಧರಿಸಿದರೆ ನನ್ನ ಪ್ರಾಣ ಉಳಿತದೆ, ನನ್ನ ತಲೆ ಉಳಿತದೆ, ನನ್ನ ಕುಟುಂಬ ಉಳಿತದೆ ಅನ್ನೋದನ್ನ ಯಾರೂ ಸಹ ಅರ್ಥ ಮಾಡ್ಕೊಂಡಿಲ್ಲ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು, ಮದ್ಯಪಾನ ಮಾಮೂಲಿನೇ ಅವನು ಗಾಡಿನ 60-70 ಇರ್ತಾನೆ. ಇನ್ನು ಎಣ್ಣೆ ಮದ್ಯಪಾನ ಮಾಡಿದ್ಮೇಲೆ ಅವನು ಎಷ್ಟು ಹೋಗ್ಬೋದು? ಆ ಮುಂದೆ ರಸ್ತೆಯಲ್ಲಿ ಹೋಗ್ತಾ ಇರೋದ್ರಿಗೆ ಅವರೇ ಗುದ್ಬೋದು, ಅಥವಾ ಇವನಿಗೆ ಅವನು ಸ್ಲಿಪ್ ಆಗಿಬಿದ್ದು ಅವನೇ ಸಾಯ್ಬೋದು. ಪ್ರತಿಯೊಂದು ಏನು ಕಾನೂನು ಮಾಡಿದ್ದಾರೆ ಅದು ಯಾವುದೂ ತಪ್ಪಲ್ಲ. ಅದನ್ನು ಪಾಲಿಸ್ತಾ ಇರೋದು ನಿಮ್ಮ ತಪ್ಪು, ಸಾರ್ವಜನಿಕರ ತಪ್ಪು. ಈಗ ನಾವು 4 ಜನಕ್ಕೆ ಹೇಳಿರ್ತೀವಿ, ಅವ್ರು 4 ಜನ 40 ಜನಕ್ಕೆ ಹೇಳಿದಾಗ ಅದೇನಾಗ್ತದೆ, ಆ 40 ಜನ ಇನ್ನೂ 400 ಜನಕ್ಕೆ ಹೇಳಿದಾಗ ಇದು ನಾವು ಮಾಡಿದ್ಕು, ಇವರು ಆಯೋಜಕರೇ ಮಾಡಿದ್ಕೊಂದು ಸಾರ್ಥ ಆಗ್ತದೆ. ನಮ್ಮ ಪೊಲೀಸ್ ಇಲಾಖೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಹೇಳ್ತೇನೆ ನಾನು ಮೊಹಮ್ಮದ್ ಆಶ್ರಮ್ ಅವ್ರಿಗೆ, ನಮ್ಮ ಫ್ರಾಂಚೈಸಿ ಅವ್ರಿಗೆ. ನಾವು ಈ ತರ ಒಂದು ಸಡಕ್ ಸುರಕ್ಷಾ ಒಂದು ಆಕ್ಟಿವಿಟಿ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಅವರೇ ಮುಂದಾಲೋಚನೆ ವಹಿಸಿ, ಸರ್ ನಾನೇ ಅರಕಲ್ಗೂಡಲ್ಲಿ ಮಾಡ್ತೀನಿ, ನಮ್ಮ ಊರಲ್ಲೇ ಮಾಡ್ತೀನಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ, ಜನಕ್ಕಾಗುತ್ತೆ. ಪ್ಲಸ್ ನಾನು ಪೊಲೀಸ್ ಇಲಾಖೆವರೆಗೂ ನಾನು ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆಸ್ತೀನಿ ಈ ತರ ಅಂತ ಹೇಳಿ ಅವರು ಕರೆಸಿದ್ರ. ಥ್ಯಾಂಕ್ ಯು. ಇವ್ರ ರೋಡ್ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಹಾಗಾಗಿ ಆಕ್ಸಿಡೆಂಟ್ ಅಂತ ಅನ್ನೋಕ್ಕಿಂತ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಆಗುತ್ತೆ. ಎಷ್ಟೋ ಜನ ನೋಡ್ತೀವಿ, ಒಂದು 70-80% ಎಲ್ಲ ಫೋನಲ್ಲಿ ಬಿಸಿ ಇರ್ತಾರೆ, ಅಥವಾ ಫೋನ್ ರಿಂಗ್ ಆದ್ರೆ ಬೈಕಲ್ಲೇ ಫೋನ್ ರಿಸೀವ್ ಮಾಡ್ತಾರೆ. ಚಿಕ್ಕದಿರ್ಬೋದು, ಒಂದು ನಾವು ಸೀಟ್ ಬೆಲ್ಟ್ ಹಾಕ್ಲಿಲ್ದಂಗೆ ಓಡಿಸಿದ್ರೆ ಎಷ್ಟಾಗುತ್ತೆ, ಸೀಟ್ ಬೆಲ್ಟ್ ಹಾಕಿದ್ರೆ ನಮ್ದು ಲೈಫ್ ಹೆಂಗ್ ಉಳಿಯುತ್ತೆ. ನಮ್ಮ ಸುಮಾರು 500 ಟ್ಯಾಂಕರ್ಸ್ ಇದೆ ಕಂಪ್ನಿಯಿಂದ, ಮಂಗಳೂರಿಂದ ಪೂರ ನಮ್ಮ ರಾಜ್ಯಕ್ಕೆ ಸಪ್ಲೈ ಆಗುತ್ತೆ. ಸೊ ನಮ್ಮ ಎಷ್ಟು ಡೆತ್ ಆದ್ರೆ ನಮ್ದು 5% 10% ಡೆತ್ ಆಗ್ತಿತ್ತು. ನಮ್ಮ ಹತ್ರ 1000 ಡ್ರೈವರ್ ಇದ್ರೆ ವರ್ಷಕ್ಕೆ 100 ಜನ ಸಾಯ್ತಿದ್ರು. ಸೊ ಕಂಪ್ನಿ ಲಾಸ್ಟ್ 5 ವರ್ಷದಲ್ಲಿ ಏನ್ ಡಿಸೈಡ್ ಮಾಡ್ತಂದ್ರೆ, ನಾವ್ ಏನಾದ್ರು ನಾವೇ ಈಗ ಎಲ್ಲರಿಗೂ ಹೇಳೋರಿಗೆ ನಾವು ಸೇಫ್ಟಿ ಮಾಡ್ಲಿಲ್ಲ ಅಂತ ಹೇಳಿ ಸುಮಾರು ಸೇಫ್ಟಿ ಯೋಜನೆಗಳು ಬಂದು. ಏನಂದ್ರೆ ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡೋಂಗಿಲ್ಲ, ಡ್ರೈವರ್ ಮುಂದ್ಗಡೆ ಒಂದು ಕ್ಯಾಮ್ರಾ ಕುಂಸಿದೇವಿ, ಅವನೇನಾದ್ರೂ ಫೋನ್ ಎತ್ತಿದ್ರೆ ಇಮಿಡಿಯೇಟ್ ಆಗಿ ಕಾಲ್ ಸೆಂಟರ್ಗೆ ಫೋನ್ ಹೋಗುತ್ತೆ. ಪ್ಲಸ್ ಎವ್ರಿ 3 ಅವರ್ಸ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬ್ರೇಕ್ ತಗೋಬೇಕು, ನೈಟ್ ಡ್ರೈವಿಂಗ್ ಮಾಡಬಾರ್ದು. ಇದೆಲ್ಲ ಮಾಡಿಬಿಟ್ರೆ ನಮ್ದು ಜಸ್ಟ್ 0.5 ರಿಡಕ್ಷನ್ ಆಗಿದೆ. ಅಂದ್ರೆ ಮುಂಚೆ 1000ದಲ್ಲಿ 100 ಜನ ಸಾಯ್ತಿದ್ರು ವರ್ಷದಲ್ಲಿ, ಈಗ ಜಸ್ಟ್ 1 ಡೆತ್ ಆಗುತ್ತೆ. ಒಂದು ನಾಟ್ ಮೋರ್ ದನ್ 80 ಒಳಗಡೆ ಡ್ರೈವ್ ಮಾಡಬೇಕು. ಎರಡು ಎವ್ರಿ 3 ಅವರ್ಸ್ ಗ್ಯಾಪ್ ಇರಬೇಕು. ಸೊ ನಮ್ಗೆ ಸ್ಲೀಪಿ ಫೀಲಿಂಗ್ ಆ ತರ ಫೀಲಿಂಗ್ ಬರೋದಿಲ್ಲ. ಅಗೇನ್ ಥರ್ಡ್, ನೈಟ್ ಡ್ರೈವಿಂಗ್, ನೈಟ್ ಆಫ್ಟರ್ 11 to ಮಾರ್ನಿಂಗ್. ಓಕೆ, ಸೊ ಎನಿ ಟ್ರಾವೆಲ್ ಮಾರ್ನಿಂಗ್ ಆಫ್ಟರ್ 6 o'clock ಆಮೇಲೆ ಪ್ಲಾನ್ ಮಾಡ್ಬೋದು. ಸೊ ಸ್ಮಾಲ್ ಥಿಂಗ್ಸ್ ಈ ತರ ಪ್ಲಾನ್ ಮಾಡಿದ್ರೆ ನಿಮ್ಗೆ ಒಂದು ಗಾಡಿಗೆ ಮೈಲೇಜ್ ಎಕ್ಸ್ಟ್ರಾ ಬರುತ್ತೆ. ಸ್ಪೀಡ್ ಹೋಗ್ಬೋದು. ಆ ಟೈಮಲ್ಲಿ 15 ಮೈಲೇಜ್ ಬರುತ್ತೆ. ಲೆಸ್ ದೆನ್ 80 ಆ ಟೈಮಲ್ಲಿ 18-19 ಬರುತ್ತೆ. ಸೊ ಸೇವಿಂಗ್ಸ್ ಇನ್ ಆಲ್ ಆಸ್ಪೆಕ್ಟ್ಸ್. ಒಂದು ಮೈಂಡ್ ಪೀಸ್ಫುಲ್ ಇದೆ, 2 ಸೇಫ್ಟಿ, 3 ಮನಿ ಸೇವ್ ಆಗುತ್ತೆ.
ಥ್ಯಾಂಕ್ ಯು ಅರ್ಕಲ್ಗೂಡು ಪೊಲೀಸ್ ಠಾಣೆಗೆ ಥ್ಯಾಂಕ್ ಯು ನಯನ